ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 19. ಸುಮ್ಮನೆ ಮಲಗು ಎಂದು ಹೇಳಿ ನೀರಾಳ ತಲೆಯನ್ನು ನಿಧಾನವಾಗಿ ಎತ್ತಿದ ರುದ್ರ ತನ್ನ ತೊಡೆಯ ಮೇಲೆ ಇಟ್ಟು ಮಲಗಿಸಿದನು. ಮೀರಾ ಒಂದು ಕ್ಷಣ ಅವನತ್ತ ನೋಡಿದಳು. ಶಾಂತವಾಗಿ ಮಲಗು ಎಂದು ಅವನು ಅವಳ ತಲೆಯನ್ನು ಸವರಿದನು. ಅವನ ಸ್ಪರ್ಶದಲ್ಲಿ ಅವಳಿಗೆ ನೆಮ್ಮದಿ ಕಂಡಿತು. ಕೆಲವೇ ಕ್ಷಣಗಳಲ್ಲಿ ಮೀರಾಳ ಕಣ್ಣುಗಳು ಮುಚ್ಚಿಕೊಂಡವು. ಅವಳು ಗಾಢ ನಿದ್ರೆಗೆ ಜಾರಿದಳು. ಸ್ವಲ್ಪ ಹೊತ್ತಿನ ನಂತರ ಗುರ್ರೆಂದು ಚಿಕ್ಕದಾಗಿ ಗೊರಕೆ ಹೊಡೆಯತೊಡಗಿದಳು. ಅದನ್ನು ಕೇಳಿದ ರುದ್ರ ಒಂದು ಕ್ಷಣ ಆಶ್ಚರ್ಯದಿಂದ ಅವಳತ್ತ ನೋಡಿದನು. ನಂತರ ಅವನಿಗೆ ನಗು ತಡೆಯಲು ಆಗಲಿಲ್ಲ. ಏನಿವಳು ಈಗ ತಾನೇ ಮಲ್ಕೊಂಡು ಆಗಲೇ ಗೊರಕೆ ಹೊಡಿತಾ ಇದ್ದಾಳೆ? ಅವನು ನಗುತ್ತಾ ಅವಳ ಕೂದಲನ್ನು ಹಿಂದೆ ಸರಿಸಿದನು. ಇಷ್ಟೊಂದು ಸುಸ್ತಾಗಿದೆ ನಿನಗೆ ಅಂತ ಅಂದುಕೊಂಡನು. ಮೀರಾ ಮಾತ್ರ ಯಾವುದೂ ಗೊತ್ತಿಲ್ಲದಂತೆ ಮಗುವಿನಂತೆ ಅವನ ತೊಡೆಯ ಮೇಲೆ ಮಲಗಿದ್ದಳು. ಅವಳ ನಿದ್ರೆಯ ಮುಖವನ್ನು ನೋಡುತ್ತಿದ್ದ ರುದ್ರನಿಗೆ ಬಹಳ ದಿನಗಳ ನಂತರ ಮನಸ್ಸಿಗೆ ಶಾಂತಿ ಸಿಕ್ಕಂತಾಯಿತು. ಇವಳು ಹೀಗೇನೆ ನೆಮ್ಮದಿಯಾಗಿರಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವನಿಗೆ ಗೊತ್ತಿರಲಿಲ್ಲ ಯಾವಾಗ ಅವಳನ್ನು ದ್ವೇಷಿಸುವುದನ್ನು ಬಿಟ್ಟು ಅವಳ ನೆಮ್ಮದಿಯನ್ನೇ ತನ್ನ ಸಂತೋಷವಾಗಿಸಿಕೊಂಡಿದ್ದಾನೆ ಎಂದು. ಅಷ್ಟರಲ್ಲಿ ಗೊರಕೆ ಹೊಡೆಯುತ್ತಿದ್ದ ಅವಳ ಮುಖವನ್ನು ನೋಡಿ ಅವನಿಗೆ ಮತ್ತೆ ನಗು ಬಂತು. ಇದನ್ನು ನಾನು ಮಿಸ್ ಮಾಡಿಕೊಳ್ಬಾರ್ದು ಎಂದು ತನ್ನ ಮೊಬೈಲ್ ತೆಗೆದುಕೊಂಡನು. ಮೀರಾ ತನ್ನ ತೊಡೆಯ ಮೇಲೆ ಮಲಗಿ ಗೊರಕೆ ಹೊಡೆಯುವುದನ್ನು ಅವನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದನು. ಫೋಟೋ ನೋಡಿದ ಕ್ಷಣ ಅವನ ನಗು ಇನ್ನೂ ಜಾಸ್ತಿಯಾಯಿತು. ಕೊನೆಗೆ ಅವನಿಗೆ ನಗು ತಡೆಯಲಾಗದೆ ಜೋರಾಗಿ ನಕ್ಕು ಬಿಟ್ಟನು. ಅವನ ನಗುವಿನ ಸದ್ದು ಕೇಳಿದ ಕ್ಷಣ ಮೀರಾಳಿಗೆ ಎಚ್ಚರವಾಯಿತು. ಭಯದಿಂದ ಒಂದೇ ಸಮನೆ ಎದ್ದು ಕುಳಿತುಕೊಂಡಳು. ಅರೆನಿದ್ರೆಯಲ್ಲಿ ಎದ್ದಿದ್ದ ಕಾರಣ ಅವಳ ಮೈಂಡ್ ಸಂಪೂರ್ಣ ಬ್ಲಾಂಕ್ ಆಯಿತು. ಒಂದು ಕ್ಷಣ ತಾನು ಎಲ್ಲಿದ್ದೇನೆ ಅನ್ನೋದೇ ಅವಳಿಗೆ ಅರ್ಥ ಆಗಲಿಲ್ಲ. ಅವಳು ಗೊಂದಲದಿಂದ ಸುತ್ತಲೂ ನೋಡತೊಡಗಿದಳು. ನಂತರ ನಿಧಾನವಾಗಿ ರುದ್ರನ ಮುಖದ ಮೇಲೆ ಅವಳ ದೃಷ್ಟಿ ನಿಂತಿತು. ನಾನು ಎಲ್ಲಿದ್ದೇನೆ ಎಂದು ಮನಸ್ಸಿನಲ್ಲಿ ಯೋಚಿಸತೊಡಗಿದಳು. ಅವಳ ಕಣ್ಣುಗಳಲ್ಲಿ ಇದ್ದ ಗಾಬರಿಯನ್ನು ನೋಡಿ ರುದ್ರನಿಗೆ ಅವಳ ಪರಿಸ್ಥಿತಿ ಅರ್ಥವಾಯಿತು. ಅವಳು ನಿಜವಾಗಲೂ ಹೆದರಿಕೊಂಡಿದ್ದಳು. ರುದ್ರ ತಕ್ಷಣ ಅವಳ ಹತ್ತಿರ ಸರಿದು ಬಂದನು. ನಿಧಾನವಾಗಿ ಅವಳನ್ನು ತನ್ನತ್ತ ಎಳೆದು ಅಪ್ಪಿಕೊಂಡನು. ಅವನು ಅವಳ ತಲೆಯನ್ನು ಸವರುತ್ತಾ, ಹೇ, ಹೆದರ್ಕೊಂಡ್ಬಿಟ್ಟೆಯಾ? ನಾನು ಇಲ್ಲೇ ಇದ್ದೀನಿ, ಭಯಪಡಬೇಡ. ಅವನ ಧ್ವನಿ ತುಂಬ ಮೃದುವಾಗಿತ್ತು. ಮೀರಾ ಇನ್ನೂ ಗೊಂದಲದಿಂದಲೇ ಅವನ ಶರ್ಟ್ ಹಿಡಿದುಕೊಂಡಳು. ಇದನ್ನು ನೋಡಿದ ರುದ್ರನ ಹೃದಯ ವಿಚಿತ್ರವಾಗಿ ಕರಗಿತು. ಅವನು ನಿಧಾನವಾಗಿ ಅವಳ ತಲೆ ಸವರುತ್ತಾ ಅವಳಿಗೆ ಸಮಾಧಾನ ಮಾಡತೊಡಗಿದನು. ಸ್ವಲ್ಪ ಹೊತ್ತಿನ ನಂತರ ಮೀರಾ ಸಂಪೂರ್ಣವಾಗಿ ವಾಸ್ತವಕ್ಕೆ ಬಂದಳು. ರುದ್ರನ ಹತ್ರ ನೋಡುತ್ತಾ ಹೇಳಿದಳು, ನೀವು ಯಾಕೆ ನಗ್ತಾ ಇದ್ದೀರಾ? ಒಂದು ಕ್ಷಣ ರುದ್ರನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನಿಲ್ಲ, ಏನೋ ಹಳೆದ ನೆನಪಾಯಿತು ಎಂದು ಸುಳ್ಳು ಹೇಳಿದನು. ಅದಕ್ಕೆ ಇಷ್ಟೊಂದು ಜೋರಾಗಿ ನಗೋದಾ? ನಂಗೆ ಭಯ ಆಯಿತು. ಅರೆನಿದ್ರೆಯಲ್ಲಿ ಇದ್ರೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ ಎಂದು ನಿಧಾನವಾಗಿ ಹೇಳಿದಳು. ಅವಳ ಮಾತು ಕೇಳಿದ ರುದ್ರನ ಮುಖದಲ್ಲಿ ಪಶ್ಚಾತ್ತಾಪ ಮೂಡಿತು. ಸಾರಿ, ನೀನು ಭಯಪಡ್ತೀಯ ಅಂತ ಗೊತ್ತಿದ್ದ ನಾನು ನಗ್ತಿರ್ಲಿಲ್ಲ ಎಂದು ಹೇಳಿ ಮತ್ತೆ ಅವಳ ತಲೆ ಸವರಿದನು. ಆ ಕ್ಷಣದಲ್ಲಿ ಅವನ ಕಾಳಜಿ ನಿಜವಾಗಿತ್ತು. ಯಾವ ನಾಟಕವೂ ಇರಲಿಲ್ಲ. ಅವನು ಅವಳನ್ನು ಸಮಾಧಾನ ಮಾಡುತ್ತಿದ್ದ ರೀತಿ ನೋಡಿ ಅವಳಿಗೆ ಮನಸ್ಸು ತುಂಬಿ ಬಂದಿತು. ಬಹಳ ದಿನಗಳ ನಂತರ ಯಾರು ತನ್ನ ಭಯವನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡುತ್ತಿದ್ದರು ಎಂದು ಅವಳಿಗೆ ಅನ್ನಿಸಿತು. ಅವಳಿಗೆ ಅನಾಯಾಸವಾಗಿ ಹಳೆಯ ನೆನಪುಗಳು ಬಂದವು. ತನ್ನ ಮೊದಲ ಗಂಡ ನೆನಪಾದನು. ಅವಳು ಭಯಪಟ್ಟಾಗ ಅತ್ತಾಗ ಅವನು ಕೂಡ ಹೀಗೆ ತಲೆ ಸವರುತ್ತಾ ಅವಳನ್ನು ಸಮಾಧಾನ ಮಾಡುತ್ತಿದ್ದನು. ಆ ನೆನಪು ಬಂದ ಕ್ಷಣ ಮೀರಾಳ ಕಣ್ಣುಗಳು ತೇವವಾದವು. ಏನಾಯಿತು ಎಂದು ರುದ್ರ ಕೇಳಿದನು. ಏನಿಲ್ಲ ಎಂದು ಅವಳು ಕಣ್ಣೀರು ಮರೆಮಾಚಲು ಪ್ರಯತ್ನಿಸಿದಳು. ಐಷಾರಾಮಿ ಜೀವನ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರೀತಿ ಮಾಡೋ ಗಂಡ ಇದ್ರೆ ಸಾಕು ಎಂದು ಒಂದು ಕಾಲದಲ್ಲಿ ಅಂದುಕೊಂಡಿದ್ದಳು. ಆದರೆ ವಿಧಿ ಅವಳಿಗೆ ಬೇಕಾದುದನ್ನು ಕೊಟ್ಟು ಮತ್ತೆ ಅವಳಿಂದ ಎಲ್ಲವನ್ನು ಕಸಿದುಕೊಂಡಿತ್ತು. ಈಗ ತನ್ನ ಎದುರಿಗೆ ಕುಳಿತಿದ್ದ ರುದ್ರನನ್ನು ನೋಡಿದಾಗ ಅವಳ ಮನಸ್ಸು ಮತ್ತಷ್ಟು ಗೊಂದಲಗೊಂಡಿತು. ಯಾಕೆಂದರೆ ಒಮ್ಮೆ ತನ್ನ ಜೀವನದ ದೊಡ್ಡ ಶತ್ರು ಅಂತ ಅಂದುಕೊಂಡಿದ್ದ ವ್ಯಕ್ತಿಯೇ ಈಗ ಅವಳ ಕಣ್ಣೀರನ್ನು ಒರೆಸುತ್ತಾ ಇದ್ದನು. ರುದ್ರ ನಿಧಾನವಾಗಿ ಅವಳ ತಲೆಯನ್ನು ಸವರಿದನು. ಈಗ ಮಲ್ಕೋ, ಇನ್ಮೇಲೆ ನನಗೆ ಡಿಸ್ಟರ್ಬ್ ಮಾಡಲ್ಲ. ಮೀರಾ ತಕ್ಷಣ ತಲೆ ಅಲ್ಲಾಡಿಸಿದಳು. ಬೇಡ, ನಾನು ಕೂತಿರ್ತೀನಿ. ಅವಳ ಮಾತು ಕೇಳಿದ ರುದ್ರ, ನನ್ನ ಮಾತು ಕೇಳಲ್ವಾ? ಮಲಗು ಈಗ.
ಅವನ ಧ್ವನಿಯಲ್ಲಿ ಇದ್ದ ಕಾಳಜಿಗೆ ಮೀರಾಳಿಗೆ ಮತ್ತೆ ಇಲ್ಲ ಅನ್ನಲು ಆಗಲಿಲ್ಲ. ನಿಧಾನವಾಗಿ ಅವಳು ಮತ್ತೆ ಅವನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದಳು. ರುದ್ರ ಅವಳನ್ನೇ ನೋಡುತ್ತಾ ಸಣ್ಣದಾಗಿ ನಕ್ಕನು. ನಂತರ ಚಿಕ್ಕ ಮಕ್ಕಳನ್ನು ಮಲಗಿಸುವ ಹಾಗೆ ಅವಳ ಬೆನ್ನನ್ನು ನಿಧಾನವಾಗಿ ತಟ್ಟತೊಡಗಿದನು. ಸುಮ್ಮನೆ ಮಲಗು, ಯಾವುದನ್ನು ಯೋಚಿಸಬೇಡ ಎಂದು ಮೃದುವಾಗಿ ಹೇಳಿದನು. ಆ ಸ್ಪರ್ಶದಲ್ಲಿ ವಿಚಿತ್ರವಾದ ನೆಮ್ಮದಿ ಇತ್ತು. ಅವನ ಹತ್ತಿರ ಇದ್ದಾಗ ತಾನು ಸುರಕ್ಷಿತವಾಗಿದ್ದೇನೆ ಅನ್ನುವ ಭಾವನೆ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಮೀರಾಳ ಕಣ್ಣುಗಳು ಮುಚ್ಚಿಕೊಂಡವು. ಕೆಲವೇ ನಿಮಿಷಗಳಲ್ಲಿ ಅವಳು ಗಾಢ ನಿದ್ರೆಗೆ ಜಾರಿದಳು. ಮೀರಾ ಮಗುವಿನಂತೆ ತನ್ನ ತೊಡೆಯ ಮೇಲೆ ಮಲಗಿರುವುದನ್ನು ನೋಡಿದ ರುದ್ರ ಅವಳ ಕೂದಲನ್ನು ನಿಧಾನವಾಗಿ ಸವರುತ್ತಾ ನೋಡಿದನು. ಅವನ ತುಟಿಗಳ ಮೇಲೆ ಅರಿವಿಲ್ಲದೆ ನಗು ಮೂಡಿತು. ನಾವು ಅಂದುಕೊಳ್ಳುವುದೇ ಒಂದು ಆಗೋದೇ ಇನ್ನೊಂದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ನನ್ನ ಮನಸ್ಸನ್ನೇ ಆವರಿಸ್ಕೊಂಡಿದ್ದೆ ನೀನು. ಇದು ಸರಿಯೋ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಆದರೆ ಮುಂದೆ ಏನಾಗುತ್ತೋ ಅನ್ನೋ ಭಯ ಮಾತ್ರ ಕಾಡ್ತಾ ಇದೆ. ಅವನ ದೃಷ್ಟಿ ಮತ್ತೆ ಅವಳ ಮುಖದ ಮೇಲೆ ನಿಂತಿತು. ಅವನಿಗೆ ಗೊತ್ತಿರಲಿಲ್ಲ ಅವಳನ್ನು ದೂರ ಇಡಬೇಕು ಎಂದು ಪ್ರಯತ್ನಿಸುತ್ತಿದ್ದವನೇ ಈಗ ಅವಳಿಂದ ದೂರ ಇರಲಾಗದ ಸ್ಥಿತಿಗೆ ಬಂದಿದ್ದಾನೆ ಎಂದು. ಇತ್ತ ಸಾಲಿಯನ್ ಮ್ಯಾನ್ಷನ್ನಲ್ಲಿ ಮನೆಗೆ ಬಂದ ಇಶಿಕಾ ಪರ್ಸನ್ನು ಕೋಪದಿಂದ ಹಾಸಿಗೆ ಮೇಲೆ ಎಸೆದಳು. ಛೇ, ನಾನು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾಯಿತು. ಕೋಪದಿಂದ ಹಲ್ಲು ಕಡಿಯತೊಡಗಿದಳು. ಅವಳು ಸಾಯ್ತಾಳಂತ ಅಂದ್ಕೊಂಡೆ, ಆದರೆ ಅವಳು ರುದ್ರನ್ಗೆ ಇನ್ನೂ ಹತ್ತಿರ ಆಗ್ತಾ ಇದ್ದಾಳೆ. ಅವಳ ಕಣ್ಣುಗಳಲ್ಲಿ ಅಸೂಯೆ ಕಿಡಿ ಹೊತ್ತಿಕೊಂಡಿತು. ಇಲ್ಲ, ಅವರಿಬ್ಬರು ಹತ್ತಿರ ಆಗಬಾರ್ದು. ಹತ್ತಿರ ಆದರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಕೊಠಡಿಯೊಳಗೆ ಅಡ್ಡಾಡುತ್ತಾ ಯೋಚಿಸತೊಡಗಿದಳು. ಈಗ ಮತ್ತೆ ಅವಳು ನೇರವಾಗಿ ಮುಟ್ಟಿದ್ರೆ ರುದ್ರನ್ಗೆ ನನ್ನ ಮೇಲೆ ಅನುಮಾನ ಬರ್ಬೋದು. ಬೇರೆ ದಾರಿ ಹುಡುಕಬೇಕು ಎಂದು ಯೋಚಿಸುತ್ತಿದ್ದಾಗ ಹಠಾತ್ತನೆ ಅವಳ ಮುಖದಲ್ಲಿ ಕ್ರೂರ ನಗು ಮೂಡಿತು. ಹೌದು, ಇದೇ ಸರಿಯಾದ ದಾರಿ ಎಂದು ತನ್ನೊಳಗೆ ಕುನುಗಿದಳು. ಮುಂದಿನ ಕ್ಷಣ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಕಾಣಿಸಿತು. ಮೀರಾ, ನನ್ನನ್ನು ಗೆಲ್ಲೋಕೆ ನಿನ್ನದಾಗಲ್ಲ. ಈ ಮನೆಯಲ್ಲಿ ನಂತೆ ರಾಜ್ಯಭಾರ ನಡೀಬೇಕು. ರುದ್ರ ನನ್ನ ಮಾತನ್ನೇ ಕೇಳಬೇಕು. ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ನೋಡಿದಳು. ಸ್ವಲ್ಪ ದಿನ ಖುಷಿಯಾಗಿರು. ನಿನ್ನೆ ಸಿಕ್ಕಿರೋ ಸಂತೋಷ ತುಂಬ ದಿನ ಉಳಿಯಲ್ಲ. ನಿನ್ನನ್ನು ಯಾವ ಪರಿಸ್ಥಿತಿಗೆ ತರ್ತೀನಿ ಅಂತ ನೋಡ್ತಾ ಇರು. ಒಂದಿನ ನಿನ್ನನ್ನು ನೋಡಿ ಎಲ್ಲರೂ ಬೆರಳು ಮಾಡಿ ಮಾತಾಡಬೇಕು. ನೀನು ಯಾರ ಮುಂದೆನೂ ತಲೆ ಎತ್ತಿ ನಿಲ್ಲದ ಹಾಗೆ ಮಾಡ್ತೀನಿ ಎಂದು ಮೈ ಎಲ್ಲ ವಿಷ ತುಂಬಿಕೊಂಡು ಮಾತನಾಡತೊಡಗಿದಳು. ಇಶಿಕಾ ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡು ರೌಡಿ ಸೀನನಿಗೆ ಕಾಲ್ ಮಾಡಿದಳು. ಕೆಲವೇ ಸೆಕೆಂಡ್ಗಳಲ್ಲಿ ಅತ್ತ ಕಡೆಯಿಂದ ಕರೆ ರಿಸೀವ್ ಆಗಿತ್ತು. ಹಲೋ ಮೇಡಮ್, ಎಲ್ಲಿ ಸತ್ತಿದೆಯಾ ನೀನು ಎಂದು ಇಶಿಕಾ ಕೋಪದಿಂದ ಕೇಳಿದಳು. ಮೇಡಮ್, ಇದೇ ಊರಿನಲ್ಲಿದ್ದೀವಿ. ಮತ್ತೆ ಏನಾದರೂ ಕೆಲಸ ಇದೆಯಾ? ಈಗಲೇ ಹೇಳಿ ಎಂದು ಅತ್ತ ಕಡೆಯಿಂದ ಉತ್ತರ ಬಂತು. ಅವಳು ಒಂದ್ಸಲ ತಪ್ಪಿಸ್ಕೊಂಡ್ರೆ ಏನಂತೆ, ಇನ್ನೊಂದ್ಸಲ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಎಂದು ಆತ ಆತ್ಮವಿಶ್ವಾಸದಿಂದ ಹೇಳಿದನು. ಇಶಿಕಾ ಕ್ಷಣಕಾಲ ಯೋಚಿಸಿದಳು. ಈಗ ಅದೆಲ್ಲ ಬೇಡ, ಸ್ವಲ್ಪ ದಿನ ಸುಮ್ಮನೆ ಇರು ಎಂದು ಹೇಳಿದಳು. ಯಾಕೆ ಮೇಡಮ್? ಯಾಕಂದರೆ ರುದ್ರನ ಜನಗಳು ನಿಮ್ಮ ಹಿಂದೆ ಬಿದ್ದಿದ್ದಾರೆ. ಈಗ ಏನಾದರೂ ಅವಸರ ಮಾಡಿದರೆ ಎಲ್ಲರೂ ಸಿಕ್ಕಿಬಿಡ್ತೀರ. ಅವಳ ಧ್ವನಿಯಲ್ಲಿ ಎಚ್ಚರಿಕೆ ಇತ್ತು. 1 ತಿಂಗಳು ತಲೆಮರೆಸ್ಕೊಳ್ಳಿ, ನಾನು ದುಡ್ಡು ಕಳಿಸ್ತೀನಿ. ಸರಿ ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ, ಆವಾಗ ನಾನು ಹೇಳಿದ ಹಾಗೆ ಮಾಡಿ ಎಂದು ಇಶಿಕಾ ತಣ್ಣಗೆ ಹೇಳಿದಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಕ್ರೂರತೆ ಕಾಣಿಸುತ್ತಿತ್ತು. ಮೀರಾ, ಈಗ ನೀನು ಖುಷಿಯಾಗಿದೆಯಾ? ಆದರೆ ಈ ಖುಷಿ ತುಂಬ ದಿನ ಉಳಿಯಲ್ಲ ಎಂದು ಮನಸ್ಸಿನಲ್ಲೇ ನಕ್ಕಳು. ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು. ಆಯಿತು ಮೇಡಮ್, ನೀವು ಯಾವಾಗ ಕರೆದ್ರೂ ನಾನು ಬರೋಕ್ಕೆ ರೆಡಿ. ಕರೆ ಕಟ್ಟಾಯಿತು. ಇಶಿಕಾ ನಿಧಾನವಾಗಿ ಮೊಬೈಲ್ ಕೆಳಗೆ ಇಟ್ಟಳು. ಕಿಟಕಿಯ ಹೊರಗೆ ನೋಡುತ್ತಾ ನಿಂತಳು. ಮೀರಾ, ಈಗ ನೀನು ಗೆದ್ದ ಹಾಗೆ ಕಾಣ್ಬೋದು, ಆದರೆ ಆಟ ಇನ್ನೂ ಮುಗಿದಿಲ್ಲ ಎಂದು ಹೇಳುತ್ತಾ ವಿಷ ಕಾರತೊಡಗಿದಳು. ಆ ಕ್ಷಣದಲ್ಲಿ ಒಂದೆಡೆ ಆಸ್ಪತ್ರೆಯಲ್ಲಿ ರುದ್ರ ಮತ್ತು ಮೀರಾ ನಡುವೆ ಪ್ರೀತಿಯ ಬೀಜ ಮೊಳಕೆ ಹೊಡೆಯುತ್ತಿದ್ದರೆ, ಇನ್ನೊಂದೆಡೆ ಇಶಿಕಾ ಅವರ ಜೀವನವನ್ನೇ ತಲೆ ಕೆಳಗೆ ಮಾಡುವ ಹೊಸ ಸಂಚಿನ ಜಾಲ ಹೆಣೆಯತೊಡಗಿದಳು. ಆಫೀಸಿನ ತನ್ನ ಕೇಬಿನ್ನಲ್ಲಿ ಕುಳಿತಿದ್ದ ಶೌರ್ಯ ಕೆಲವೇ ಗಂಟೆಗಳ ಹಿಂದೆ
ಆಸ್ಪತ್ರೆಯಲ್ಲಿ ಕಂಡ ದೃಶ್ಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳತೊಡಗಿದನು. ಮೀರಾ ರುದ್ರನಿಗೆ ತಿನ್ನಿಸುತ್ತಿದ್ದ ಕ್ಷಣ, ರುದ್ರ ಅವಳನ್ನೇ ನೋಡುತ್ತಿದ್ದ ರೀತಿ, ಇವೆಲ್ಲ ಅವನ ಕಣ್ಣ ಮುಂದೆ ತೇಲಿ ಬಂದವು. ಅವನ ಹೃದಯ ವಿಚಿತ್ರವಾಗಿ ಭಾರವಾಯಿತು. ಮೀರಾ ಅಣ್ಣಂಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ದಾಳ ಎಂದು ತನ್ನೊಳಗೆ ಕೇಳಿಕೊಂಡನು. ಹಾಗೇನಾದ್ರೂ ಆಗ್ಬಿಟ್ರೆ ನಾನು ಏನ್ ಮಾಡೋದು? ಕುರ್ಚಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದನು. ಅಣ್ಣ ಯಾಕೆ ಹೀಗೆ ಮಾಡಿದ? ಅತ್ತಿಗೆ ಇರಬೇಕಾದ್ರೆ ಯಾಕೆ ಮೀರಾಳನ್ನು ಮದುವೆ ಆದ? ಆ ಪ್ರಶ್ನೆ ಅವನನ್ನು ಮತ್ತೆ ಕಾಡತೊಡಗಿತು. ಅಷ್ಟರಲ್ಲಿ ಹಳೆಯ ನೆನಪುಗಳು ಒಂದೊಂದಾಗಿ ಮನಸ್ಸಿಗೆ ಬಂದವು. ಅಣ್ಣ ಹಿಂದೆ ಯಾರನ್ನೂ ಇಷ್ಟಪಡ್ತಾ ಇದ್ದನು. ಆ ಹುಡುಗಿಗೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ಅವನು ಯಾರ ಜೊತೆನೂ ಜಾಸ್ತಿ ಬರೀತಾ ಇರಲಿಲ್ಲ. ಯಾವತ್ತೂ ಕುಡಿಯೋದವನು ಆ ಘಟನೆ ಆದ ನಂತರ ಕುಡಿಯಲು ಶುರು ಮಾಡಿದನು. ಮನೆಯಲ್ಲಿರೋದಕ್ಕಿಂತ ಆಫೀಸಿನಲ್ಲಿ ಹೆಚ್ಚು ಸಮಯ ಕಳೆಯಲು ಇಷ್ಟಪಡ್ತಾ ಇದ್ದನು. ರಾತ್ರಿ ಆದರೂ ಮನೆಗೆ ಬಾರದ ಕೆಲಸದ ನೆಪದಲ್ಲಿ ತನ್ನನ್ನು ಬಿಸಿ ಮಾಡಿಕೊಂಡಿದ್ನು. ಅಮ್ಮ ಎಷ್ಟೇ ಬುದ್ಧಿ ಹೇಳಿದ್ರು ಅಣ್ಣ ಕುಡಿಯೋದನ್ನು ಬಿಡ್ತಾ ಇರಲಿಲ್ಲ. ಅವನ ಕಣ್ಣಲ್ಲಿ ಯಾವಾಗಲೂ ಅದೇ ನೋವು ಕಾಣಿಸ್ತಾ ಇತ್ತು. ಯಾರಿಗೂ ಹೇಳಿದ ಆ ಹುಡುಗಿಯ ನೆನಪಲ್ಲಿ ಬದುಕ್ತಾ ಇದ್ದನು. ಅಣ್ಣನ ಆ ಸ್ಥಿತಿ ನೋಡಿ ನನಗೂ ತುಂಬ ನೋವಾಗ್ತಾ ಇತ್ತು. ನಂತರ ಒಂದಿನ ಎಲ್ಲವೂ ಬದಲಾಗಿತ್ತು. ಅಮ್ಮ ಅವನಿಂದ ಮಾತು ತೆಗೆದುಕೊಂಡಿದ್ರು. ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ಮೇಲೆ ನಿನ್ನ ನೀನೇ ಹಾಳು ಮಾಡ್ಕೊಳ್ಬೇಡ. ನಿನ್ನ ತಮ್ಮನಿಗಾದ್ರೂ ಮೊದಲೇನು ರುದ್ರ ಆಗು ಎಂದು ಕಣ್ಣೀರು ಹಾಕುತ್ತಾ ಹೇಳಿದ್ದರು. ಆ ದಿನ ಅಣ್ಣ ಮೊದಲ ಬಾರಿಗೆ ಮೌನ ಆಗಿದ್ನು. ನಂತರ ಅಮ್ಮನ ಕೈ ಹಿಡಿದವ್ರಿಗೆ ಮಾತು ಕೊಟ್ಟಿದ್ನು. ಆ ದಿನದ ನಂತರ ಅವನು ನಿಧಾನವಾಗಿ ಬದಲಾಗಿದ್ದನು. ಕುಡಿಯೋದನ್ನು ಕೂಡ ಬಿಟ್ಟಿದ್ನು. ಮತ್ತೆ ಮೊದಲಿನ ಹಾಗೆ ಸಮಯಕ್ಕೆ ಮನೆಗೆ ಬರಲು ಶುರು ಮಾಡಿದ್ನು. ಆ ಹುಡುಗಿ ಬಗ್ಗೆ ಮಾತನಾಡುವುದನ್ನೇ ನಿಲ್ಲಿಸಿದ್ದನು. ನಂತರ ಇಶಿಕಾ ಅತ್ತಿಗೆ ಅಣ್ಣನ ಜೀವನಕ್ಕೆ ಬಂದಿದ್ರು. ಆದರೆ ಆ ಮೊದಲ ಹುಡುಗಿಯ ವಿಷಯ ಮತ್ತೆ ಯಾರ ಬಾಯಲ್ಲೂ ಬರಲಿಲ್ಲ. ಹಠಾತ್ತನೆ ಶೌರ್ಯನ ಮನಸ್ಸಿನಲ್ಲಿ ಒಂದು ಯೋಚನೆ ಮಿಂಚಿನಂತೆ ಹೊಳೆಯಿತು. ಒಂದು ವೇಳೆ ಅಣ್ಣ ಪ್ರೀತಿಸಿದ ಹುಡುಗಿ ಮೀರನ? ಆ ಯೋಚನೆ ಬಂದ ಕ್ಷಣ ಅವನೇ ಬೆಚ್ಚಿ ಬಿದ್ದನು. ಇಲ್ಲ ಇಲ್ಲ, ಅದು ಸಾಧ್ಯನೇ ಇಲ್ಲ. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡನು. ಆದರೂ ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವನ ಕಣ್ಣ ಮುಂದೆ ಮತ್ತೆ ಆಸ್ಪತ್ರೆಯ ದೃಶ್ಯ ಬಂದಿತು. ರುದ್ರ ಮೀರಾಳನ್ನು ನೋಡುತ್ತಿದ್ದ ದೃಷ್ಟಿ, ಮೀರಾ ಅವನನ್ನು ನೋಡಿಕೊಳ್ಳುತ್ತಿದ್ದ ರೀತಿ, ಅದು ಸಾಮಾನ್ಯವಾಗಿರಲಿಲ್ಲ. ಶೌರ್ಯನ ಎದೆಯೊಳಗೆ ನೋವು ಮೂಡಿತು. ಏನು ಮಾಡಲಿ ನಾನು? ನನ್ನ ದುಃಖನ ಯಾರ ಹತ್ರ ಹೇಳ್ಕೊಳ್ಳಿ? ಅವನು ನಿರಾಸೆಯಿಂದ ಕಿಟಕಿಯ ಹೊರಗೆ ನೋಡಿದನು. ಸ್ವಲ್ಪ ಹೊತ್ತಿನ ನಂತರ ಅವನ ಕಣ್ಣುಗಳಲ್ಲಿ ದೃಢತೆ ಮೂಡಿತು. ಮೊದಲು ಒಂದು ವಿಷಯ ಗೊತ್ತಾಗಬೇಕು. ಮೀರಾ ಅಣ್ಣನಿಗೆ ನಿಜವಾಗ್ಲೂ ಹತ್ತಿರವಾಗಿದ್ದಾಳ ಅಥವಾ ಇಲ್ವಾ? ಹತ್ತಿರ ಆಗಿಲ್ಲ ಅಂದರೆ? ಅವನು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದನು. ಯಾಕಂದರೆ ಆ ಮಾತಿನ ಮುಂದಿನ ಅರ್ಥ ಅವನಿಗೆ ಭಯ ಹುಟ್ಟಿಸುತ್ತಿತ್ತು. ಹತ್ತಿರ ಆಗಿಲ್ಲ ಅಂದರೆ ನಾನು ಇನ್ನೂ ಪ್ರಯತ್ನ ಮಾಡ್ಬೋದು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ತಾನು ಪ್ರೀತಿಸುತ್ತಿರೋ ಹುಡುಗಿಯ ಹೃದಯದಲ್ಲಿ ನಿಧಾನವಾಗಿ ಮತ್ತೊಬ್ಬನ ಹೆಸರು ಜಾಗ ಪಡೆದುಕೊಳ್ಳುತ್ತಿತ್ತು ಎಂದು. ಕತೆ ಮುಂದುವರಿಯುವುದು. ರುದ್ರನ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿರುವ ಆ ಮೊದಲ ಪ್ರೀತಿ ಯಾರು? ಶೌರ್ಯ ಅಂದುಕೊಂಡಂತೆ ಆ ಹುಡುಗಿ ಮೀರಾನ? ಅಥವಾ ಇನ್ಯಾರಾದರೂ ರುದ್ರನ ಭೂತಕಾಲದಲ್ಲಿ ಅಡಗಿದ್ದಾರ? ಮೀರಾಳ ಹೆಸರು ಹಾಳು ಮಾಡಲು ಇಶಿಕಾ ಹಣೆಯುತ್ತಿರೋ ಹೊಸ ಸಂಚೇನು? ಅವಳ ಮುಂದಿನ ಹೆಜ್ಜೆ ಮೀರಾಳ ಜೀವನವನ್ನೇ ತಲೆ ಕೆಳಗಾಗಿಸುತ್ತದೆಯಾ? ಮತ್ತೊಂದೆಡೆ ರುದ್ರ ಮತ್ತು ಮೀರಾಳ ನಡುವೆ ಮೊಳಕೆ ಹೊಡೆಯುತ್ತಿರೋ ಪ್ರೀತಿ ಅವರಿಬ್ಬರನ್ನು ಇನ್ನಷ್ಟು ಹತ್ತಿರ ತರ್ತಾ ಇದೆಯಾ? ಅಥವಾ ಹೊಸ ಬಿರುಗಾಳಿಗೆ ಕಾರಣವಾಗುತ್ತಾ? ಸತ್ಯಗಳು ಒಂದೊಂದಾಗಿ ಹೊರಬರುತ್ತಿದೆ. ಆದರೆ ಮುಂದೆ ನಡೆಯಲಿರೋ ಘಟನೆಗಳು ಎಲ್ಲರ ಬದುಕನ್ನು ಬದಲಾಯಿಸಲಿವೆ. ಮುಂದಿನ ಸಂಚಿಕೆಯನ್ನು ತಪ್ಪದೆ ಓದಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.